ಈಕೆ ಮೊದಲು ಕರೆ ಮಾಡಿ ಮಾತನಾಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ನಿಮ್ಮ ಜೊತೆಗೆ ನನಗೆ ಇಷ್ಟ ಇರುವ ವಿಧಾನದ ಬಗ್ಗೆ ಮಾತನಾಡುತ್ತೇನೆ, ಚರ್ಚೆ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದರೆ ಸಂಪೂರ್ಣ ಸಮಾಧಾನ ಆಗುತ್ತದೆ ಎಂಬುದರ ಬಗ್ಗೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಭೇಟಿಯಾಗುವ ಸ್ಥಳ, ಸಮಯ ಎಲ್ಲದರ ಬಗ್ಗೆ ಇವರು ಮಾಹಿತಿ ಕೊಡ್ತಾರೆ. ಸೊ ಅದಕ್ಕೆ ಸ್ನೇಹಿತರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಆ್ಯಂಡ್ ಹೆಸರು ಶ್ರುತಿ ಅಂತ, ಬೆಳಗಾವಿ ಜಿಲ್ಲೆಯ ರಾಮದುರ್ಗದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನರು 1 ನಿಮಿಷದ ಒಳಗಡೆ ರಸ ಬಿಡುತ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ನಿರ್ಧಾರ ತೆಗೆದುಕೊಂಡಿರುತ್ತಾರೆ. ಆ್ಯಂಡ್ ಈಕೆ ಹತ್ತಿರ ಟೊಯೋಟಾ ಓಕ್ಸಿ ಒಂದು ಒಳ್ಳೆಯ ಕಾರ್ ಕೂಡ ಇರುತ್ತೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಮುಂದೆ ಬನ್ನಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಎತ್ತಿ ಕೊಡುವುದಕ್ಕೆ ನಾನು ರೆಡಿ ಇದ್ದೀನಿ ಎಂದು ಭರವಸೆ ತಿಳಿಸಿದ್ದಾರೆ. ಆಟ ಆಡುವಾಗ ಕೇಳಿದಷ್ಟು ಕಾಲು ಅಗಲ ಮಾಡುತ್ತೇನೆ. ಮಹಿಳೆಯರು ಕಾಲು ಅಗಲ ಮಾಡಿದಷ್ಟು ಪುರುಷರಿಗೆ ಇಷ್ಟ ಬಂದಂತೆ ಆಟ ಆಡಲು ಒಂದು ಅವಕಾಶ ಸಿಗುತ್ತದೆ, ಸಪೋರ್ಟ್ ಸಿಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಅಗಲ ಮಾಡಿ ಕುಳಿತುಕೊಂಡಿದ್ದೇನೆ, ಆದರೆ ಯಾರೂ ಸಿಗುತ್ತಿಲ್ಲ ಎಂದು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ಇವರಿಗೆ ಅವಕಾಶ ಸಿಕ್ಕಿದರೆ ಟೊಯೋಟಾ ವಿಕ್ಸಿ ಈ ಒಂದು ಕಾರಲ್ಲೇ ಬರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಲಕ್ಸುರಿಯಸ್ ಲುಕ್ ಇರುತ್ತೆ ಸ್ನೇಹಿತರೆ. ಇದರ ಒಂದು ಫ್ರಂಟ್ ಸೈಡ್ ನೋಡ್ಬೋದು. ಆ್ಯಂಡ್ ಇದರ ಒಂದು ಗ್ರಿಲ್ ಅಂತೂ ತುಂಬಾ ಅಗ್ರೆಸಿವ್ ಇದೆ. ಸೊ ಬ್ಯಾಕ್ ಸೈಡ್ ಲುಕ್ ನೋಡಿ ಸ್ನೇಹಿತರೆ, ಈ ರೀತಿಯಾಗಿರುತ್ತೆ. ಈ ಒಂದು ಕಾರ್ ಸ್ನೇಹಿತರೆ ನೋಡೋದಕ್ಕೆ ಮಾಡರ್ನ್ ಆ್ಯಂಡ್ ಬಾಕ್ಸಿ ಲುಕ್ಕಲ್ಲಿ ಇರುತ್ತೆ. ಒಳಗಡೆ ತುಂಬಾ ಒಂದು ಸ್ಪೇಸ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ನೋಡೋದಕ್ಕೆ ಸ್ನೇಹಿತರೆ ಸ್ವಲ್ಪ ಟಾಲ್ ಆ್ಯಂಡ್ ಲಾಂಗ್ ಆಗಿರ್ತಕ್ಕಂಥ ಕಾರ್ ಆಗಿರುತ್ತದೆ. ಇದರ ಒಂದು ವಿಂಡೋಸ್ ಕೂಡ ಸ್ವಲ್ಪ ವೈಡ್ ಆಗಿರುತ್ತೆ. ಅದೇ ರೀತಿ ಇದರ ಒಂದು ಡೋರ್ ಸ್ಲೈಡ್ ಟೇಪ್ ಆಗಿರುತ್ತೆ ಸ್ನೇಹಿತರೆ. ಸೊ ತುಂಬ ಈಸಿಯಾಗಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಗ್ಬೋದು. ನೋಡೋದಕ್ಕೆ ಸ್ನೇಹಿತರೆ ಈ ಒಂದು ಟೊಯೋಟಾ ವಕ್ಸಿ ಕಾರ್ ದೊಡ್ಡದಾಗಿದ್ದರೂ ತುಂಬಾ ಒಂದು ಲೈಟ್ ವೆಯ್ಟ್ ಹೊಂದಿರತಕ್ಕಂಥ ಕಾರ್ ಆಗಿರುತ್ತೆ. ಒಂದು ಬೆಡ್ ಮೇಲೆ ಹೇಗೆ ಮಲಗುತ್ತಾರೆ, ಸೊ ಅದೇ ರೀತಿ ಈ ಒಂದು ಕಾರಲ್ಲಿ ಆರಾಮವಾಗಿ ಮಲಗಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳಗಡೆ 8ರಿಂದ 9 ಜನ ಕುಳಿತುಕೊಳ್ಳುವಂಥ ಒಂದು ಕೆಪಾಸಿಟಿ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಒಳಗಡೆ ಇರತಕ್ಕಂಥ ಸೀಟ್ ಕೂಡ ಫೋಲ್ಡ್ ಮಾಡ್ಬೋದು. ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ತುಂಬ ಲಗೇಜ್ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಸ್ನೇಹಿತರೆ ಮೊದಲು ಕರೆ ಮಾಡಿ ಮಾತನಾಡುತ್ತೇನೆ, ನಂತರ ನನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ.